ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 2010 ಈ ಕಬ್ಬಿನ ಜಾತಿ ಕಬ್ಬನ್ನು ನಾನು ನೋಡಕ್ಕೆ ಬಂದನು. ಈಗಾಗಲೇ ನಾವು 86-0 ಕಬ್ಬ ನೋಡಿದೆವು. ಆಮೇಲೆ ಈಗ ಚಂದಗಡ ಕಬ್ಬ ನೋಡಿದೆವು. ಆಮೇಲೆ ಚಂದಗಡ ಕಬ್ಬದೊಳಗನ 3-4 ವೆರೈಟಿ ಇದಾವೆ. ಅದ್ರಾಗ ನಾವು ಕರಿ ಚಂದಗಡ ನೋಡಿದೆವು, ಆಮೇಲೆ ಕೆಂಪು ಚಂದಗಡ ನೋಡಿದೆವು. ಈಗ ಆಮೇಲೆ ನಾವು SNK 13,374 ಈ ವೆರೈಟಿ ಕಬ್ಬನ್ನು ನೋಡಿದೆವು. ಈಗ ಸದ್ಯ ನಾನು 2010 ಈ ಕಬ್ಬಿನ ಭಾಳ ವಿಶೇಷಕ್ಕೆ ಇದನ್ನು ಇದು ಭಾಳ ಮಂದಿ ರೈತರು ಏನು ಹೇಳಿದ್ರು ಅಂತಂದ್ರೆ ಈ ಕಬ್ಬಿನ ಇಳುವರಿ ಚಲೋ ಐತಿ, ಈ ಕಬ್ಬನ್ನು ರೈತರು ಹಾಗೆ ಕಡ್ಡಿಲ್ಲ ಅಂತ ಹೇಳ್ಯಾರ. ರೈತರ ಬೈದರು. ಅದಕ್ಕಾಗಿ ನಾನು ನಮಗೆ ಇದು ಏನಂತ ಅನ್ನೋದನ್ನು ನಾನು ಈಗ ಕಬ್ಬಿನ ಹೊಲದಾಗ ಈ ಕಬ್ಬು ನೋಡಕ್ಕೆ ಬಂದನು. ಈಗ ನೋಡತ್ತೇವಲ್ಲ, ಇದು 2010 ಈ ಕಬ್ಬಿಂದ ಡಿಮಾಂಡ್ ಭಾಳ ಐತಿ. ಆಮೇಲೆ ಇದು ಇಳುವರಿ ಐತಿ ಅಂತ ಹೇಳ್ಯಾರ. ಈಗ ನೋಡತ್ತನಲ್ಲ, ಈ ಹೊಲ ರೈತರು ನನಗೆ ಹೇಳಿದರು. ಅದಕ್ಕೆ ನಾನು ಈ ಕಬ್ಬಿಂದ ಇಳುವರಿ ಭಾಳ ತಂದು ಕೊಡಲೇ ನಾನು ಈ ಕಬ್ಬನ್ನು ನೋಡಕ್ಕೆ ಬಂದನು. ಈ ಸದ್ಯ ಈ ಕಬ್ಬನ್ನು ನಾನು ನೋಡ್ತಾನು. ಮತ್ತು ಇದು ಇಳುವರಿ ಎಟ್ಟತಿ, ಇದನ್ನು ಲಾವಣಿ ಯಾವ ಥರ ಮಾಡಿದಾರ ಅಂತ ಹೇಳ್ಯಾರ. ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತನು. ಇದಿಷ್ಟೇ ಆಗಲಿ, ಕಬ್ಬಿನ ವೆರೈಟಿ ಒಳಗೆ ಈಗ ನಮ್ಮ ಬೆಳಗಾವಿ ಜಿಲ್ಲೆದೊಳಗೆ ಯಾವ್ಯಾವ ಕಬ್ಬದಾವು, ಕಬ್ಬಿನ ವೆರೈಟಿ ಹೆಸರ, ಆಮೇಲೆ ಆ ಇಳುವರಿ ಹೆಂಗದಾವು ಅನ್ನೋದನ್ನು ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತನು. ಬರೀ ಈ ಕಬ್ಬ ನೋಡೋಣ. ಮತ್ತು ಇದನ್ನು ಮೊದಲಾರು ನಾಟಿ ಯಾವ ಥರನಾಗಿ ಮಾಡಿದಾರು ಅನ್ನೋದನ್ನು, ಮತ್ತು ಆಮೇಲೆ 1 ಎಕರೆಗೆ ಇದಕ್ಕೆ ಕಬ್ಬ ಎಷ್ಟು ನಾಟಿ ಮಾಡ್ಯಾರು ಅನ್ನೋದನ್ನು ಪೈಲ ನಾನು ರೈತ ಬಂದವರಿಗೆ ಹೇಳ್ತಾನು. ಈಗ ನೋಡತ್ತೇವಲ್ಲ, ಇದು ಸಾಲಿಗೆ 4 ಫೂಟ ನೋಡ್ರಿ. ಈ ಸಾಲಿಗೆ ಮತ್ತು ಈ ಸಾಲಿಗೆ 4 ಫೂಟ ಅಂತರ. ಆಮೇಲೆ ನೋಡ್ರಿ, ಇವರು ಪ್ರತಿಯೊಂದು ಸಾಲೂ 4 ಫೂಟಿನ ಸಾಲು ಬಿಟ್ಟಾರು. ನಂತರ ಇವ್ರು ಏನು ಮಾಡಿದಾರ ಅಂತಂತಂದ್ರೆ 1 ಎಕರೆಗೆ 2 ಟನ್ ಅಂತ ಬೀಜ ತೊಳ್ದಾರೆ ಇವ್ರು. ಗೊತ್ತಲ್ಲ, ಈ ಎಕರೆಗೆ 2 ಟನ್ ಅಂತ ಬೀಜ ತೊಳ್ದಾರು. ಈಗ ಸದ್ಯ ಈ ಕಬ್ಬ ಇಲ್ಲಾಂದ್ರೆ 3 ತಿಂಗಳು ಕಬ್ಬ ಐತಿ. ಇದು ಅಂದಾಜಿಗೆ ನಮ್ಮ ನಡಮಟ್ಟ ಕಬ್ಬ ಐತಿ. ಇದು 3ರಿಂದ 3.5 ತಿಂಗಳ ಮಟ್ಟ ಕಬ್ಬ ಐತಿ. ಮತ್ತು ಇದು 2010 ಈ ಕಬ್ಬ ಮರಿ ಸಂಖ್ಯೆನೂ ಭಾಳ ಐತಿ. ಬರೀ ನಿಮಗೆ ತೋರಿಸ್ತಾನೆ. ಇದು ಮರಿ ಸಂಖ್ಯೆನೂ ಭಾಳ ಐತಿ ನೋಡ್ರಿ. ಈ ಕಬ್ಬ ಮರಿನೂ ಭಾಳ ಐತಿ. ಒಂದು ಕಣ್ಣಿಗೆ ನಮಗೆ ಇಲ್ಲ ಅಂತಂದ್ರು 7-8 ಮರಿ ಐತಿ ನೋಡ್ರಿ. ಒಂದು ಕಬ್ಬಿಗೆ 7-8 ಮರಿ ಐತಿ. ಇದು ನನ್ನ ಅನಿಸಿಕೆ ಮಟ್ಟಿಗೆ ಈ ಕಬ್ಬ ಮರಿನೂ ಚಲೋ ಹೊಡಿತೈತಿ. ಆಮೇಲೆ ಈ ಕಬ್ಬ ಗ್ರೀನೂ ಭಾಳ ಐತಿ ನೋಡ್ತಲ್ಲ. ಈ ಕಬ್ಬು ನೋಡಕ್ಕೆ ನಮಗೆ ಗ್ರೀನೂ ಭಾಳ ಐತಿ ಮತ್ತು ಫುಲ್ ಹೆಲ್ದಿನೂ ಐತಿ. ಇದನ್ನು ನೋಡ್ಬೇಕಂತಂದ್ರೆ ಈಗ ನಮ್ಮ ರೈತರು ಹೇಳಿದ್ರಲ್ಲ, ಈ ಕಬ್ಬ ರೈತರು ಹಾಕಕ್ಕೆ ಕಡ್ಡಿ ಇಲ್ಲ ಅಂತ ಈ ರೈತರು ಹೇಳಿದರು. ಅದರ ಪ್ರಕಾರ ನಾವು ಈ ಬೆಳೆ ನೋಡಿದ್ರೆ ನಮಗೆ ಗುರ್ತಾಕತಿ ಇದು ಇಳುವರಿ ಚಲೋ ಐತಿ ಅಂತ ಹೇಳ್ಯಾರ. ನಮಗೆ ಗುರ್ತಾಕತಿ. ಇದು 1 ಎಕರೆಗೆ 50-60 ಟನ್ ಇಳುವರಿ ಐತೆ ಅಂತಿದೆ. ಈಗಾಗಲೇ ಈಗೇನು ನಾ ಈ ಹೊಲ ನೋಡಕ್ಕೆ ಬಂದನಲ್ಲ, ಈ ರೈತರು ಬರೀ ಒಂದು ವರ್ಷ ಕಬ್ಬ ಹಾಕಿದ್ರು. ಅವರು ಇದನ್ನು 1 ಎಕರೆಗೆ 60 ಟನ್ ಕಬ್ಬ ಕಡ್ದಕ್ಯಾರ. ಇದನ್ನು ಇನ್ನೊಂದರ ಫ್ಯಾಕ್ಟ್ರಿ ಕಳಿಸಿದರು. ಅದಕ್ಕೆ ನನ್ನ ರೈತ ಬಂದವರಿಗೆ ಈ ಕಬ್ಬ ನಾವು ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾ ಹೇಳ ಬಯಸ್ತನು. ಮತ್ತು ಇನ್ನೊಂದು ಏನಂತಂದ್ರೆ, ಈ ರೈತರು ಏನು ಮಾಡೋರು, ಗಣಿಕೆ ಇಟ್ಟಾರೆ. ಇವರು ಒಂದೊಂದು ಗಣಿಕೆ ಇಟ್ಟು ನಡಕಟ್ಟು ಗ್ಯಾಪ್ ಇಟ್ಟರು. ಇದು ಒಂದು ನೋಡತ್ತಲ್ಲ, ಇದು ನಮ್ಮದು 1 ಗಣಿಕೆದ ಕಬ್ಬಿದೆ. ಈಗ 1 ಗಣಿಕೆ ಕಬ್ಬ ಇದು ಎಷ್ಟಾಗೈತೆ ಅಂತಂದ್ರೆ ಒಂದು 8ರಿಂದ 10 ಮರಿ ಹೊಡೆದೈತಿ. ಇದನ್ನು ನೋಡ್ಬೇಕಂತಂದ್ರೆ ಈ ಕಬ್ಬ ಮರಿ ಸಂಖ್ಯೆನೂ ಭಾಳ ಐತಿ ಮತ್ತು ಇದು ಮರಿನೂ ಗದ್ರೈತಿ. ಇದು ಹುಟ್ಟಿದಷ್ಟು ಮರಿಯೆಲ್ಲ ಒಟ್ಟ ಸಾಯಲು ಅಂತಿದೆ ಈ ರೈತರು ಹೇಳ್ತಾರು. ನೋಡಲ್ಲ, ಕಬ್ಬು ಮಾತ್ರ
ಫುಲ್ ಜಬರ್ದಸ್ತ್ ಐತಿ. ಮತ್ತು ಈ ಕಬ್ಬಿನ ವೈಶಿಷ್ಟ್ಯ ಏನಂತಂದ್ರೆ ಈ ಕಬ್ಬ ಗದರು ಆಕತಿ, ಆಮೇಲೆ ಹೈಟು ಹೋಕ್ಕತಿ. ಆಮೇಲೆ ಈ ಕಬ್ಬಿನ ಇನ್ನೊಂದು ವೈಶಿಷ್ಟ್ಯ ಏನಂತಂತಂದ್ರೆ ಈ ಕಬ್ಬ ಬೀಳ್ತೈತಿ. ಇದು ಗುಣಧರ್ಮ ಹಂಗೆ ಈ ಕಬ್ಬ ಬೀಳ್ತೈತಿ. ನೋಡ್ರಿ, ಇದನ್ನು ಕಬ್ಬ ನಾನು ಸಕ್ಸಾರ ನೋಡ್ಕ್ಯಾರ ಇದನ್ನು ನಾನು ರೈತರಿಗೆ ಇದನ್ನು ಮಾಹಿತಿ ಹೇಳ್ತನು. ನೋಡ್ರಿ, ನಾವು ಈ ಕಬ್ಬನ್ನು 3 ಫುಟ್ ಸಾಲು ಬಿಟ್ಟು ಈ ಕಬ್ಬು ಹಾಕ್ಬೋದು. ಆಮೇಲೆ 4 ಫುಟ್ ಸಾಲು ಬಿಟ್ಟು ಈ ಕಬ್ಬು ಹಾಕ್ಬೋದು. 3 ಫುಟ್ ಸಾಲು ಬಿಟ್ರೆ ಏನಾಕತ್ತಂತಂದ್ರೆ ಈ ಕಬ್ಬ ಬೆಳೆದಕ್ಕಾರ ಬೀಳ್ತೈತಿ. ಬಿದ್ದರೆ ಇದನ್ನು ಗ್ಯಾಂಗ್ನವರು ಕಡಿಯಾಕೂ ಕಿರಿಕಿರಿ ಮಾಡ್ತಾರೋ. ಅದಕ್ಕಾಗಿ ನಾವೇನು ಮಾಡ್ಬೇಕಂತಂದ್ರೆ ಈಗೇನು ರೈತರು ಬಿಟ್ರಲ್ಲ 4 ಫುಟ್ ಸಾಲು, ಇದು 4 ಫುಟ್ ಸಾಲು ಬಿಟ್ಕ್ಯಾರ ಇದಕ್ಕೆ ಡೈರೆಕ್ಟ್ ನಮಗೆ ನಾವು ಮಿಷನ್ ಹಚ್ಚಿದ್ವು ಅಂತಂದ್ರೆ ಕಡಿದು ತೊಂದರೆ ಇಲ್ಲ, ಅಗದಿ ಸರಳ ನಮಗೇನ ಕಟಾವು ಆಕತಿ. ಮತ್ತು ನಾವು ಗ್ಯಾಂಗ್ ಹಚ್ಚಿ ಕಬ್ಬು ಮುರಿದು ಅಂತಂದ್ರೆ 200 ಟನ್ ಕಬ್ಬು ನಾವು ಕಳಿಸ್ಬೇಕಂತಂದ್ರೆ 15-20 ಟೈಮ್ ಹೋಗತಿ. ಆದ್ರೆ ನಾವು ಈ ಥರ 4 ಫುಟ್ ಸಾಲು ಬಿಟ್ಟು ನಾವು ಮಿಷನ್ ಹಚ್ಚಿದ್ವು ಅಂತಂದ್ರೆ 200 ಟನ್ ನಾವು ಒಂದೇ ದಿವಸದಾಗ ನಾವು ಕಬ್ಬು ಕಳಿಸ್ಬೋದು ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ. ನಾವು ಕಬ್ಬು ಮುರಿಯಾಕೆ ನಮಗೆ ಕಿರಿಕಿರಿ ಬೇಡಪ್ಪ ಅಂತಂತಂದ್ರೆ ಈಗೇನು 4 ಫುಟ್ ಸಾಲು ಈ ಥರ ಆಗಿ 4 ಫುಟ್ ಸಾಲು ನಾವು ಬಿಟ್ಟು ಅಂತಂದ್ರೆ ನಮಗೆ ಕಬ್ಬು ಮುರಿಯಾಕು ಚಲೋ ಆಕತಿ. ಆಮೇಲೆ ಕಬ್ಬ ಬೆಳವಣಿಗೆ ಚಲೋ ಆಕತಿ. ಆಮೇಲೆ ಕಬ್ಬಿಗೆ ಗಾಳಿ ಆಡ್ತೈತಿ. ಮತ್ತು ಈ ಕಬ್ಬಿನ ಮರಿ ಹೊಡತ್ತಲ್ಲ, ಈ ಕಬ್ಬಿನ ಮರಿ ಒಟ್ಟು ಸಾಯೋದಿಲ್ಲ, ಇದ್ದಷ್ಟೆಲ್ಲ ಕಬ್ಬು ಆಕತಿ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳ್ತೇನೆ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಬೆಳಗಾವಿ ಜಿಲ್ಲೆದಾಗ ಎಷ್ಟು ವೆರೈಟಿ ಕಬ್ಬದಲ್ಲ ಅಷ್ಟು ಕಬ್ಬೆಲ್ಲ ನಾನು ವಿಡಿಯೋ ಮಾಡ್ತೇನೆ. ಅದು ಗುಣಧರ್ಮ ಬಂತು, ಆಮೇಲೆ ಅದು ಇಳುವರಿ ಬಂತು, ಮತ್ತು ಅವಕ್ಕೆ ಯಾವ ರೋಗ ಬರ್ತಾವೆ ಅನ್ನೋದನ್ನು ನಮ್ಮ ರೈತ ಬಾಂಧವರಿಗೆ ನಾನು ಮಾಹಿತಿನ ಹೇಳಬಯಸ್ತೇನೆ. ಇಷ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.